ಅದೇ ನಾವು ಬಂದಾಗಿಂದ ಎಲ್ಲಿ ನಕಲಿ ವೈದ್ಯಕರ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ವಿಸಿಟ್ ಮಾಡಿ ಸೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಇದು ಬಡಕಲ್ಗಲ್ಲಿ ಬೆಲ್ಗಾಮ್. ಸೊ ಇಲ್ಲಿ ಶಿವ ಇದು ಶಿವ ಕ್ಲಿನಿಕ್ ಅಂತ ಏನು ಕ್ಲಿನಿಕ್ ನಡೀತಾ ಇರ್ತಲ್ಲ, ಇದು ಹೊರಗಡೆ ನೋಡಿದರೆ ಗೈನಕಾಲಜಿ ದೇವನಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಒಳಗಡೆ ಬಂದು ನೋಡಿದರೆ ಮಾಡುವಂಥ ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇದೆ. ಇಲ್ಲಿ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು, ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟೋ ಜನ ಮರಳಿ ಹೋಗಿ ಬಂದು ಇಷ್ಟೇ ನಮ್ಮ ಮುಂದೆ ಎಷ್ಟೋ ಜನ ಬಂದು ಪೇಷಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ಏನು ಗೈನಕಲು ಇಲ್ಲ ಡೆಲಿವರಿ ಏನು ಮಾಡ್ತಾಯಿದ್ದಾರೆ ನೋಡಿದರೆ ಇಲ್ಲ, ಎಲ್ಲರೂ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಪೌಡ್ರ್ ಆಯಿತು ಅಥವಾ ಕ್ರೀಮ್ ಬಂದು ತೊಗೋತಾ ಇದ್ದಾರೆ. ಸೊ ಡಾಕ್ಟರ್ ಇವ್ರು ಮೇಲ್ಗಡೆ ತೋರಿಸ್ತಾ ಇರೋದು ಅಲೋಪತಿ ಡಾಕ್ಟರು, ಬಟ್ ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಫೇಕ್ ಅನಿಸುತ್ತೆ. ಅದು ಜೆರಾಕ್ಸ್ ಕಾಪಿ ಹಚ್ಚಿದ್ದಾರೆ. ಅವರೆಲ್ಲ ಡಾಕ್ಟರ್ ಇದ್ದಾರೆ ಕೇಳಿದ್ರಿ, ಮುನ್ನೋಳಿಯಲ್ಲಿದ್ದಾರೆ ಹೊಲ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಡಾಕ್ಟರ್ ಇಲ್ಲದೆ ಮತ್ತು ಇವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ಎರಡನೇದು ನಮ್ಮಲ್ಲಿ ನಮ್ಮ KPM ನೋಡಲ್ ಆಫೀಸರ್ ಡಾಕ್ಟರ್ ಭುವಿ ಇದ್ದಾರೆ, ಅವ್ರು ಗೈನಕಾಲಜಿಸ್ಟು. ಸೊ ಗೈನಕ್ಕೆ ಸಂಬಂಧ ಏನಿದೆ ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ಎಲ್ಲೋ ಯಾವುದೋ ಪೇಷಂಟ್ ಗೈನಕ್ ಪೇಷಂಟ್ ನೋಡಿದಂಥ ಯಾವುದೋ ಸಾಕ್ಷ್ಯಾಧಾರ ಇಲ್ಲ. ಇಲ್ಲಿ ಎಲ್ಲ ಬಂದಂಥ ಪೇಷಂಟ್ ಹೆಸರಿದೆ, ಅವರು ಏನು ಕೊಟ್ಟಿದೆ ಇವ್ರು ಕೊಡೋಂಥ ಟ್ರೀಟ್ಮೆಂಟ್ ನೋಡಿದರೆ ಆಯುರ್ವೇದಿಕ್ ನಮ್ಮ ಐಸ್ ಡಾಕ್ಟರ್ಸ್ ಬಂದಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡ್ರ್ ಇದೆ, ಕ್ರೀಮ್ ಇದೆ, ನೋ ಡ್ರಾಪ್ಸ್ ಇದೆ. ಫೇಶಿಯಲ್ ಎದೆಗೆ ಯಾರೋ ಬಂದು ಕೇಳ್ತಾರೆ, ಡೇ ಕ್ರೀಮು ನೈಟ್ ಕ್ರೀಮು ಭಾಳ ಫೇಮಸ್ ಅಂತ ಹೇಳಿ ಇಲ್ಲಿ ತೊಗೊಲಿಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಏನು ಭ್ರೂಣ ಹತ್ಯೆ, ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣ ಇದಾದ್ಮೇಲೆ ಕೆಲವೊಂದಿಷ್ಟು ಜನ ಅಂದ್ರೆ ಈ ಅಲೋಪತಿ ಹೆಸರಿನಲ್ಲಿ ಗಂಡು ಸಂತಾನ ಆಗಬೇಕು ಅಂತ ಹೇಳಿ ಮುಂಚೆನೇ ಈ ರೀತಿ ನೋಸ್ ಡ್ರಾಪ್ಸು ಆಮೇಲೆ ಪೌಡ್ರು ಆಮೇಲೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾರೆ ಅನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ. ನಿಮಗೆ ಗಂಡು ಸಂತಾನ ಆಗುತ್ತೆ ಇದನ್ನೆಲ್ಲ ತೊಗೊಂಡ್ರೆ. ಅದೇ ಥರ ಈ ಹಾಸ್ಪಿಟ್ಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ. ಇಲ್ಲಿ ತೊಗೊಂಡ್ರೆ ಪೌಡ್ರ್ ಅಂದರೆ ಶಕ್ತಿ ಬರುತ್ತೆ, ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡಿ ನಾವು ಬಂದಿದ್ದೀವಿ. ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ KPM ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಇವರು ಡ್ರಗ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡು ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು? ನಾವು ಬರೋಕ್ಕಿಂತ ಮುಂಚೆ 3 ವರ್ಷದಿಂದ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು. ವಾರ್ನಿಂಗ್ ಆಗಿ ಎಲ್ಲ ಇವ್ರು ಸೀಲ್ ಮಾಡಿದ್ರು. ಮತ್ತೆ ಈಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ. ಮತ್ತೆ ಈಗ ನಮಗೆ ರಿಪೀಟೆಡ್ಲಿ ಲಾಸ್ಟ್ ಒಂದು ವೀಕಿಂದ ಕಂಪ್ಲೇಂಟ್ಸ್ ಬರ್ತಾ ಇತ್ತು. DC ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು DC ಅವರಿಗೆ ಗಮನ ತಂದಾಗ DC ಅವರು ಅಗದಿ ಸ್ಟ್ರಿಕ್ಟಾಗಿ ಕ್ರಮ ವಹಿಸ್ತು ಅಂತ ಹೇಳಿದರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ಕಂದಾಯ ಇಲಾಖೆ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಕುಲಂಕುಷ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಸ್ವಲ್ಪ ಇಲ್ಡಿಗಲ್ ಅಂತ ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡಕ್ಕೆ ಆರ್ಡರ್ ಮಾಡಿದ್ವಿ. ಗೈನಕಾಲಜಿ ಅಂತ ಹೆಸರಿಟ್ಟಿದ್ದು ಅದೇ ಭ್ರೂಣಲಿಂಗ ಪತ್ತೆ ಅಥವಾ ಈ ರೀತಿ ಅನುಮಾನ ಮೂಡುತ್ತಂತ ಅಲ್ಲ, ಇವರು ಸ್ತ್ರೀ ರೋಗ ತಜ್ಞ ಅಂತ ಹಾಕಿದ್ದಾರೆ. ಬಟ್ ಒಳಗಡೆ ನೋಡಿದ್ರೆ ಅಂಥ ಭ್ರೂಣ ಹತ್ಯೆ ಮಾಡುವಂಥ ಆಕ್ಟಿವಿಟಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಬಟ್ ಆ ಥರ ಔಷಧಿ ಪೌಡ್ರು ಎಲ್ಲ ಇಟ್ಕೊಂಡಿದ್ದಾರೆ, ಕ್ರೀಮ್ಸು ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಹೇಳಕ್ಕೆ ಬರಲ್ಲ. ಅದಕ್ಕೆ ನಾವು ಆಯುಷ್ ಡಾಕ್ಟರ್ಸ್ ಬಂದಿದ್ದಾರೆ, ಆಮೇಲೆ ಡ್ರಗ್ ಕಂಟ್ರೋಲರ್ ಬಂದಿದ್ದಾರೆ. ಅವ್ರದ್ದು ಕುಲಂಕುಷವಾಗಿ ಅದು ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಸೊ ಇದರಿಂದ ಇದ್ರ ಕಂಟೆಂಟ್ ಏನಿದೆ ಅದು ಚೆಕ್ ಮಾಡಿಸ್ತೀವಿ. ನನಗೆ ಸುಮಾರು ಲಾಸ್ಟ್ 1 ವಾರದಿಂದ ತುಂಬ ಜನ ಇಲ್ಲಿ ಲೋಕಲ್ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಹಿಂಗೆ ಭಾಳ ಜನ ಬರ್ತಾ ಇದ್ದಾರೆ, ಇವರಿಗೆ ಪೌಡರ್ ಅಂತ ಹೇಳಿ ಹೈ ಡೋಸ್ ಗುಳಿ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ಮರಳಾಗಿ ಹೋಗ್ತಾ ಇದ್ದಾರೆ ಅಂತ ನಂಗೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಇದನ್ನು ನಾವು DC ಅವ್ರ ಗಮನಕ್ಕೆ ತಂದುಬಿಟ್ಟು ಸೊ ಇದ್ರ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ಸರ್. ಸೊ ಅದೇ ಇವಾಗ ಇವ್ರನ್ನು ಈ ಹಾಸ್ಪಿಟಲ್ ಸೀಸನ್ ಆದ ನಂತರ ಇವಾಗ ಮುಂದಿನ ಇವರು ತನಿಖೆ ಮಾಡಿದಾಗ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನಮ್ಗೆ 3 ಕಡೆ ಮಾಡ್ತಾ ಇರೋ ಗೊತ್ತಿದೆ, ಅಲ್ಲಿ 3 ಕಡೆ ರೇಡ್ ಮಾಡಿದ್ದೀವಿ. ನೋಡಿ, ನಾವು ಕಾನೂನು ಕ್ರಮ ತಗೋತಾ ಇದ್ದೀವಿ. ಇದ್ರ ಮೇಲೆ ವೈಯಕ್ತಿಕ ಏನಿಲ್ಲ. ನಾವು ಇದು ಸರ್ ಜನರಿಗೆ ತೊಂದರೆ ಆಗೋದಂತ ನೋಡ್ಕೋತ ಜವಾಬ್ದಾರಿ ನಮ್ಮದು. ಇವಾಗ ಈಗ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಟೀಮ್ ಅವ್ರು ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಇಂಥ ಹಾಸ್ಪಿಟಲ್ ಇದೆ ಅಂತೆ, ಅಲ್ಲಿ ಒಂದು ಟೀಮ್ ಎಲ್ಲ ಇದೆ ಅಂತ ಸೀಸ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರು ಇವ್ರು ನಂಗೆ ಅಷ್ಟು ಮಾಹಿತಿ ಇಲ್ಲ. ನಮಗೆ ಸದ್ಯಕ್ಕೆ 3 ಕಡೆ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಒಂದು ಇದು ಹಾಸ್ಪಿಟಲು, ಇನ್ನೊಂದು ಹಾಸ್ಪಿಟ್ಲು, ಇನ್ನೊಂದು ಪ್ರೊಡಕ್ಷನ್ ಸೆಂಟರ್ ಅಂತಲೇ ಹೇಳ್ತಾರೆ ಅವರು. ಎಲ್ಲಿ ಪೌಡರ್ ಎಲ್ಲಿ ತಯಾರು ಮಾಡ್ತಾರೆ ಅಂತೇಳಿ ಸಾಂಬಾರು ಹುಡುಕಿದೆ ಅಂತ ಹೇಳಿದ್ರು. ಅಲ್ಲಿ ಟೀಮ್ ಹೋಗಿ ಬಂದಿದೆ. ಈಗ ಅಲ್ಲಿ ಒಂದು ಪೊಲೀಸ್ ಸೊ ಜನರು ನಾ ಹೇಳ್ಬೇಕಾದ್ರೆ ಜನರೇ ಸ್ವಲ್ಪ ಎಚ್ಚೆತ್ತಿ ಸ್ವಲ್ಪ ಇದಾಗಬೇಕಂತ ಪ್ರಜ್ಞಾವಂತರಾಗಬೇಕು. ಸೊ ಈ ಥರ ನಾವು ಜನ ಮರಳು ಜಾತಿ ಮರಳು ಅಂತಿರಲ್ಲ, ಇಂಥ ತುಂಬ ಜನ ಬರ್ತಾರೆ. ಇಂಥ ಔಷಧ ತೊಗೊಂಡ್ಬಿಟ್ಟು ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಇದ್ರ ಸೈಡ್ ಎಫೆಕ್ಟ್ಸ್ ಏನೂ ಗೊತ್ತಿರಲ್ಲ. ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕಂತ ಹೇಳ್ತೀನಿ. ಬೇಕಾದ್ರೆ ಇದು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಎಷ್ಟೋ ಮಂದಿಗೆ ದುಷ್ಪರಿಣಾಮ ಆದರೆ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ಕಂಪ್ಲೇಂಟ್ಸು ಕೊಟ್ಟಿದ್ದಾರೆ. ಈ ಥರ ಇದಕ್ಕಿಂತ ಮುಂಚೆ ಒಂದು
ಇದೇ ಥರ ಹಾಸ್ಪಿಟ್ಲ್ ಇಲ್ಲೇ ಸೈಡ್ ಬೈ ನೆಕ್ಸ್ಟ್ ಗಲ್ಲಿಯಲ್ಲಿ ನಾವು ಸೀಲ್ ಮಾಡಿದ್ದು ಉಂಟು. ಒಬ್ಬ ಯಾವನೋ ಇಲ್ಲಿ ರಸ್ತೆ ಮೇಲೆ ಮಾರ್ತಾ ಇದ್ದ ಡಿ ಸಿ ಆಫೀಸಲ್ಲಿ, ಅವನು ಬಂದ್ ಮಾಡಿದ್ವಿ ನಾವು. ಇಲ್ಲಿವರೆಗೆ ಜಿಲ್ಲೆ ಒಳಗೆ ನಾ ಬರೋದು ಮುಂಚೆ 170 ಕೇಸ್ ಮಾಡಿದ್ವಿ ಸರ್. ನಾವು ಬಂದು ಸರ್ ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ನಾವು ಒಂದು 30-35 ನಾವು ಸೀಲ್ ಮಾಡಿದ್ದೀವಿ. ಅದ್ರಾಗ ಇವತ್ತೊಂದು ಜೈಲ್ಗೂ ಹಾಕ್ತಾ ಇದ್ದೀವಿ ಸರ್ ಒಬ್ಬನು. ಕಿತ್ತೂರು ಘಟನೆ ಆದಮೇಲೆ ನಕಲಿ ಡಾಕ್ಟರ್ ಮೇಲೆ ಮಾಡಿದ್ದು ಇದೆ ಫಸ್ಟ್ ಇದು ಅದಕ್ಕೆ ಇದಕ್ಕೂ ಸಕ್ಷಮ ಅಧಿಕಾರಿ ನಮ್ಮ ಟಿ ಎಚ್ ಗಳು ಆಗ್ತಾರೆ. ನಾ ಎಲ್ಲ ನಮ್ಮ ಟಿ ಎಚ್ ಗಳು ಸ್ಟ್ರಿಕ್ಟಾಗಿ ವಾರ್ ಮಾಡ್ತೀನಿ. ನಮ್ಮಲ್ಲಿ ದೊಡ್ಡ ಜಿಲ್ಲೆ 10 ತಾಲೂಕು ತುಂಬ ಸ್ಮಾಲ್ ಹಾಸ್ಪಿಟಲ್ ಇರ್ತಾವೆ. ಅದಾದ್ಮೇಲೆ ನಾವು ಸರ್ಟಿಫಿಕೇಟ್ ಅದೇ ಹೇಳಿದೆ, MD ಸರ್ಟಿಫಿಕೇಟ್ ಹೊರಗಡೆ ಇದೆ, ಒಳಗಡೆ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಇದೆ, ನಮ್ಗೆ ಗೊತ್ತಾಗುತ್ತೆ ಮೇಲೆ ನೋಟಕ್ಕೆ. ಅದನ್ನೇ ನಾವು ಪರಿಶೀಲನೆ ಮಾಡಿ ಆ ಡಾಕ್ಟ್ರನ್ನ ಕರೆಸ್ತೀವಿ. ಆ ಡಾಕ್ಟ್ರದ್ದು ಏನಾದರೂ ಇರುತ್ತಂದರೆ ಒಂದು KMC ಒಂದು ಕ್ಯಾನ್ಸಲ್ ಮಾಡಲಿಕ್ಕೆ ಬರೀತೀವಿ. 2ನೇದು ಆಮೇಲೆ ಏನು ಕಾನೂನು ಕ್ರಮ ಲೀಗಲ್ ಆ್ಯಕ್ಷನ್ ತೊಗೋತೀವಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.